ನೀವೆಲ್ಲ ಭರ್ತಿ ಮಾಡಿದ್ರೆ ರಿಟೈರ್ಡ್ ಆಗ್ಬಿಟ್ಟಿದ್ದಾರೆ ಅವರೆಲ್ಲರೂ. ಭರ್ತಿ ಮಾಡಿ ಎಲ್ಲ ರಿಟೈರ್ಡ್ ಆಗ್ಬಿಟ್ಟು ಅಷ್ಟೊಂದು ಅಲ್ಲ ರೀ, ನೀವು ಭರ್ತಿ ಮಾಡಿದ್ರೆ ನಿಮ್ಮ ಅವಧಿಯಲ್ಲಿ ರಿಟೈರ್ಡ್ ಆಗ್ಬಿಟ್ಟು ಇಷ್ಟು ಖಾಲಿ ಆಗ್ಬಿಡ್ತಾವ ಹುದ್ದೆಗಳು. ಅದ್ ನನಗೆ ಗೊತ್ತಿಲ್ಲ ಸರ್. ಒಳ್ಳೆ ಕಥೆ ಆಯ್ತಲ್ಲ ನಿಮ್ದು. ಭರ್ತಿ ಮಾಡಿರ್ತಕ್ಕಂಥದ್ದಲ್ಲ, ಭರ್ತಿ ಮಾಡುವಂತ ಮನಸ್ಥಿತಿ ಇಲ್ವಲ್ಲ ಅವ್ರಿಗೆ. ಆ ಮಾನಸಿಕ ಭರ್ತಿ ಮಾಡಿರ್ಲಿಲ್ಲ, ನಿಮ್ಮಲ್ಲಿ ಹಗರಣ ಆಗಿತ್ತು ಅಂದ್ರೆ ಅವ್ರು PSI ಹಗರಣ ಮಾಡಿದ್ರು. ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಏನೇನು ಫೆಸಿಲಿಟೀಸ್ ಕೊಡ್ಬೇಕಾಗಿತ್ತೋ ಕೊಟ್ಟಿದ್ವಿ. ಇವ್ರಿಗೆ ಮಾಡುವಂತ ಪುರ್ಸೋತಿಲ್ಲ ಪಾಪ. ಇವ್ರಿಗೆ ಇಡ್ಲಿ, ನಾಟಿ ಕೋಳಿ, ವಡೆ, ಸಾಂಬಾರ್ ಇದ್ರಲ್ಲೇ ಇರ್ತಕ್ಕಂಥದ್ದು. ಇವರು ಇನ್ ಯಾವ ರೈತರು ಹೋಗ್ಲಿ ಬೆಳಗಾವಿಲಿ ಯಾವ ಮುಖ ತಿಂಡಿ ತಿನ್ಬಾರ್ದು ಅನ್ನೋಂಥದ್ದಲ್ಲ ಸರ್. ಯಾರು ಹೇಳ್ತಲ್ಲ ಅವ್ರು ಏನ್ ಬೇಕಾದ್ರೂ ಊಟ ಮಾಡ್ಲಿ. ಇಲ್ಲಿ ರೈತರು ಸಾಯ್ತಾ ಇದಾರೆ, ಯಾವ ಮುಖ ಇಟ್ಕೊಂಡು ಬೆಳಗಾವಿಯಲ್ಲಿ ಅಧಿವೇಶನ ಮಾಡ್ತಾರೆ? ಬೆಳಗಾವಿಯಲ್ಲೇ ರೈತರು ಚೀಮಾರಿ ಏನ್ ಕಟ್ಟಾಕ್ತಾರೆ? ಬೆಳಗಾವಿಯಲ್ಲಿ ನೋಡ್ತಾ ಇರಿ, ರೈತರು ಕಟ್ಟಾಕ್ತಾರೆ. ಕಾಂಗ್ರೆಸ್ ಅವ್ರನ್ನ ನೋಡ್ತಾ ಇರಿ, ಬೆಳಗಾವಿಯಲ್ಲಿ ಏನಾಗುತ್ತೆ. ಫೈನ್ ಫೈನ್ ಫೈನ್. ಈಗ ದಿನೇಶ್ ಈಗ ಏನ್ ಪಾಯಿಂಟ್ ಅಂತ ಹೇಳಿದ್ರೆ, ಯಾವಾಗ ಇದೆಲ್ಲ ಒಂಥರ ಅಲ್ಲೇ ಒಂಥರ ಸ್ಟಾಗ್ನೆಂಟ್ ಆಗ್ಬಿಟ್ಟಿದೆ ಇಡೀ ವಿಚಾರಗಳು ಅಂತ ಹೇಳಿ, ಯಾವ ಕಡೆಗೂ ಬರಲ್ಲ, ಇವರೇ ಕಿತ್ತಾಟಗಳು. ಒಂದು ನಿಮಿಷ, ಇವತ್ತು ಅದೇನು ಎಲ್ಲ DK ಪೂರ್ಣಾವಧಿ ಇದೆಲ್ಲ ಕಿರಿಸಿದ್ರಲ್ಲಪ್ಪ, ಸ್ವಲ್ಪ ಬೈಟ್ ಪ್ಲೇ ಮಾಡಿ ಇಬ್ಬರದೂ, ಆಮೇಲೆ ಮಾತಾಡಿದ್ರ ಬಗ್ಗೆ. ಭೇಟಿ ಆಗಿದ್ವಲ್ಲ, ರಾಜಕೀಯ ಮಾತಾಡ್ಲಿಲ್ಲ. ಇಲ್ಲ 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 ಇಲ್ಲ, ರಾಜಕೀಯ ಚರ್ಚನೆ ಮಾಡಲಿಲ್ಲ. ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಯಾರು? ನಾನು ಹೋಗಲ್ಲ. ನಾ ಕರೆದ್ರೆ ಮಾತ್ರ ಹೋಗ್ತೀನಿ. ನಾನು ಹೋಗ್ತಾ ಇಲ್ಲ, ಕರೆದ್ರೆ ಹೋಗ್ತೀನಿ. ಹಾಗಿದ್ರೆ ಬಹಳ ಸಂತೋಷ. ವೇಣುಗೋಪಾಲು CM ಭೇಟಿ ಮಾಡೋದು ತಪ್ಪೇನಿದೆ? ರಾಹುಲ್ ಗಾಂಧಿ ಭೇಟಿ ಮಾಡೋದು ತಪ್ಪೇನಿದೆ? ಖರ್ಗೆ ಸಾಹೇಬ್ ಭೇಟಿ ಮಾಡೋದು, ದಿಸ್ ಇಸ್ ಆಲ್ ಎ ಫ್ಯಾಮಿಲಿ ಅಫೇರ್. ಅವರೆಲ್ಲರೂ ಮಾತಾಡ್ತಾರೆ, ಪಕ್ಷದ ಏನೇ ವಿಚಾರ ಅವೆಲ್ಲ ಕೆಲವರು ಅಭಿಮಾನಿಗಳು ಮಾತಾಡ್ತಾರೆ. ಅದಕ್ಕೆಲ್ಲ ಯಾಕೆ ರಾಜಕಾರಣದಲ್ಲಿ ಎಲ್ಲಾ ತರದ ಜೈಕಾರಗಳು, ಧಿಕಾರಗಳು, ಅಭಿಮಾನದ ಮಾತುಗಳು ಎಲ್ಲ ಕೂಡ ಇರ್ತವೆ. ಅದಕ್ಕೆಲ್ಲ ನಾವು ತರ. ಈಗ ದಿನೇಶ್, ಈಗ ಒಂದು ಕಡೆ ಅಹಿಂದ ಕಣ್ಮಣಿ ಸಿದ್ದರಾಮಯ್ಯನವರು ಹಾಗೂ ಯುವಕರ ಕಣ್ಮಣಿ ಎಂದು ಅಥವಾ ಅನೇಕ ಯುವ ಹುಡುಗರುಗಳಿಗೆ ಟಿಕೆಟ್ ಕೊಟ್ಟಿದ್ದ ಕಾರಣಕ್ಕೆ ಆ ಯುವಕರೆಲ್ಲ DK ಶಿವಕುಮಾರ್ ಅವ್ರ ಕಡೆ ಇದ್ದಾರೆ ಅಂತ ಹೇಳಿ, ಒಬ್ಬರು ಪೂರ್ಣಾವಧಿ ಸಿದ್ದು ಅಂತಾರೆ, ಒಬ್ಬರು DK ಅಂತ ಕಿರಿಸ್ತಾ ಇದ್ದಾರೆ. ಸೊ ಇಲ್ಲಿ ಕೇಳಿದ್ರೆ ಏನೋ ಅಭಿಮಾನಿಗಳಿಗೆ ಹೋಗಿದ್ದಾರೆ ಬಿಡ್ರಿ, ಅದನ್ನೇನು ದೊಡ್ಡ ವಿಷಯ ಮಾಡ್ತೀರಾ ಅಂತ ಹೇಳಿ. ಈಗ ವೇಣುಗೋಪಾಲ್ ಬಂದರೆ ರಾಜಕೀಯ ಏನು ಮಾತಾಡಲಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ವೇಣುಗೋಪಾಲ್ ಅವರು ದೆಹಲಿಯಿಂದನೋ ಈ ಕಡೆ ಕೇರಳ ಕಡೆಯಿಂದನೋ ಬಂದಿರೋದು, ಮಂಗಳೂರಲ್ಲಿ ಮೀನು ಸಾರು ತಿನ್ನೋಕೆ. ಕೇರಳದಲ್ಲೂ ಮೀನು ಸಿಗುತ್ತೆ, ಕೇರಳದಲ್ಲೂ ಮೀನು ಅವೈಲೇಬಲ್ ಇದೆ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಹಾಗಿದ್ದಾಗ ಬರೀ ಊಟ ಮಾಡ್ಕೊಂಡು ಹೋಗಿ ಬಂದಿದ್ದ. ಹಾಗಾದ್ರೆ ಇನ್ನೇನು ನಡೆದೇ ಇಲ್ವಾ ಇಲ್ಲಿ? ಚರ್ಚೆಗಳೇ ಆಗಿಲ್ಲ ಅಂದರೆ ನಂಬೇಕಾ ನಾವು ಇದನ್ನ ಅಂತ? ಅಲ್ಲಿ ಒಂದು ಧಾರ್ಮಿಕ ಫಂಕ್ಷನ್ಗೆ ಬಂದಿದ್ದಾರೆ, ಇವರೆಲ್ಲ ಸೇರ್ಕೊಂಡಿದ್ದಾರೆ. ಬಟ್ ಇವರು ಉಸ್ತುವಾರಿ, ಯಾರು ವೇಣುಗೋಪಾಲ್ ಅವರು ಕರ್ನಾಟಕಕ್ಕೆ, ಸುರ್ಜೇವಾಲಾ ಮತ್ತು ಇವರು ಉಸ್ತುವಾರಿ, ಕಾರ್ಯದರ್ಶಿ ಇದ್ದಾರೆ, ಉಸ್ತುವಾರಿಗಳು, ಕಾರ್ಯದರ್ಶಿಗಳು ಅಂದ್ರೆ ಮೇಲ್ವಿಚಾರಕರು. ಬಟ್ ಅವರು ಪ್ರೆಸೆಂಟ್ ಸಿಚುವೇಶನ್ ನೋಡಕ್ ಬಂದವ್ರು, ಇಷ್ಟು ದಿವಸ ಬಂದಿರ್ಲಿಲ್ಲ ಕರ್ನಾಟಕಕ್ಕೆ. ಇವಾಗ ಬಂದಾಗ ಅರ್ಥ ಆಗೈತೆ ಇಲ್ಲಿ ಕುಸ್ತಿ ನಡೀತಾ ಇದೆ ಅಂತ. ಅವ್ರಿಗೆ ಇವರು 2 ದಿವಸ ಯಾಮರ್ಸಿದ್ರು, ಇಡ್ಲಿ ಚಟ್ನಿ ತಿನ್ಕೊಂಡು, ಕೋಳಿ ಸಾರು ತಿನ್ಕೊಂಡು ಜನರನ್ನ ಯಾಮರ್ಸಿದ್ರು. ಇವಾಗ ಅವ್ರು ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಗೊತ್ತಾಗಿದೆ. ಇಲ್ಲಿ ದೊಡ್ಡ ಮೀನ್ ಯಾವ ಎಲ್ಲೆಲ್ಲಿ ಕಚ್ಚಾಡ್ತಾವ್ರ. ನನ್ನ ಪ್ರಕಾರ ಅವರು ಅಲ್ಲಿ ಕೂಗೋದ್ರ ಬದಲು ಒಂದು ಕಬಡ್ಡಿ ಟೀಮ್ ಮಾಡ್ಕೊಂಡು ಕಾಲು ಎಳೆದು ಬಿಟ್ಟಿದ್ರೆ ಗೊತ್ತಾಗೋದು ಯಾರು ಸ್ಟ್ರಾಂಗ್ ಆಗವ್ರೆ. ಸಿದ್ದರಾಮಯ್ಯನ ಕಡೆ ಸ್ಟ್ರಾಂಗ್ ಆಗವ್ರ, DK ಶಿವಕುಮಾರ್ ಅವ್ರು ಸ್ಟ್ರಾಂಗ್ ಆಗವ್ರ.